ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕನ್ನಡ. ನಾನು ಭರತ್ ಕೃಷ್ಣಪ್ಪ. ಇವತ್ತು PU ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ದಿನ. ಯಾಕಂದರೆ ಇವತ್ತು PUC ಫಲಿತಾಂಶ ಪ್ರಕಟವಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಅಧಿಕೃತ ವೆಬ್ಸೈಟ್ನಲ್ಲಿ ಅಂದರೆ KARresult.nic.in ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಜೊತೆಗೆ ಸಂಜೆ 6 ಗಂಟೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ಓವರಾಲ್ ಫಲಿತಾಂಶವನ್ನು ಕೂಡ ಹೇಳ್ತಾ ಇದ್ದಾರೆ. ವೆಬ್ಸೈಟ್ ಅಲ್ಲದೆ ಬೇರೆ ವಿಧಾನದಲ್ಲೂ ಕೂಡ ನೀವು ಫಲಿತಾಂಶವನ್ನು ನೋಡ್ಬೋದು. ಅಂದರೆ ವೆಬ್ಸೈಟ್ನಲ್ಲಿ ಸರ್ವರ್ ಏನಾದರೂ ಬ್ಯುಸಿ ಇದ್ದರೆ ಮತ್ತೆರಡು ವಿಧಾನದಲ್ಲಿ ಕೂಡ ನೀವು PUC ಫಲಿತಾಂಶವನ್ನು ಚೆಕ್ ಮಾಡ್ಕೊಳ್ಬೋದಾಗಿದೆ. ಅಂದರೆ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಮೂಲಕವೂ ಕೂಡ ನೀವು ರಿಸಲ್ಟ್ ನೋಡ್ಬೋದು. ಅಂದರೆ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ನಲ್ಲಿ ನಿಮ್ಮ ರೋಲ್ ನಂಬರ್ನ ರಿಜಿಸ್ಟರ್ ಮಾಡಿದರೆ ಅದರಲ್ಲಿ ನಿಮಗೆ ರಿಸಲ್ಟ್ ಕೂಡ ತೋರಿಸುತ್ತೆ. ಜೊತೆಗೆ ವಿದ್ಯಾರ್ಥಿಗಳ ರಿಜಿಸ್ಟರ್ ಮೊಬೈಲ್ ನಂಬರ್ ಮೂಲಕ ಕೂಡ ರಿಸಲ್ಟ್ ನೋಡ್ಬೋದು. ಅಂದರೆ ಆಲ್ ಟಿಕೆಟ್ ಪಡೆಯುವ ಸಂದರ್ಭದಲ್ಲಿ ನೀವು ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿರ್ತೀರಾ. ನಿಮ್ಮ ನಂಬರ್ ಮಾಡಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ನಂಬರನ್ನು ಮಾಡಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮನ ನಂಬರನ್ನು ಕೂಡ ನೀವು ರಿಜಿಸ್ಟರ್ ಮಾಡ್ಬೋದು. ಆ ರಿಜಿಸ್ಟರ್ ನಂಬರ್ಗೆ PU ಬೋರ್ಡ್ ಅವರೇ ಫಲಿತಾಂಶವನ್ನು ಕೂಡ ಕಳಿಸ್ಕೊಡ್ತಾರೆ. ಅಂದರೆ ವಾಟ್ಸಪ್ ಮೂಲಕ ಕಳಿಸ್ಕೊಡ್ತಾರೆ, ಅಥವಾ SMS ಮೂಲಕ ಕೂಡ ರಿಸಲ್ಟ್ನ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೀವು ಅಲ್ಲೂ ಕೂಡ ರಿಸಲ್ಟ್ನ ನೋಡ್ಬೋದು. ಇನ್ನು ಇದೇ ಮೊದಲನೇ ಬಾರಿಗೆ ಡಿಜಿಲಾಕರ್ನಲ್ಲಿ PUC ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋಂತಹ ಅವಕಾಶವನ್ನು PU ಬೋರ್ಡ್ ಕೊಟ್ಟಿದೆ. ಅಂದರೆ ಮಾರ್ಕ್ಸ್ ಕಾರ್ಡ್ಗೋಸ್ಕರ ನೀವು ಕಾಯೋ ಥರ ಕೂಡ ಇರೋದಿಲ್ಲ. ಸ್ಪಾಟ್ನಲ್ಲೇ ನೀವು ಮಾರ್ಕ್ಸ್ ಕಾರ್ಡ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಹಾಗಾದರೆ ಡಿಜಿಲಾಕರ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ನಿಮಗೆ ಡೌಟ್ ಇರುತ್ತೆ. ಸೊ ಆ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ನೀವು ಪ್ಲೇಸ್ಟೋರ್ನಲ್ಲಿ ಡಿಜಿಲಾಕರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವೇನಾದರೂ ಪ್ಲೇಸ್ಟೋರ್ನಲ್ಲಿ ಡಿಜಿಲಾಕರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳುವ ಆಸಕ್ತಿ ಇಲ್ಲದೆ ಹೋದರೆ ಗೂಗಲ್ ಸರ್ಚ್ನಲ್ಲಿ ಡೈರೆಕ್ಟಾಗಿ ಡಿಜಿಲಾಕರ್ ಆ್ಯಪ್ ಅಂತ ನೀವು ಹುಡುಕ್ಬಹುದು. ಡಿಜಿಲಾಕರ್ ಓಪನ್ ಆಗುತ್ತೆ. ಡಿಜಿಲಾಕರ್ ಓಪನ್ ಆದಂಥ ಸಂದರ್ಭದಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಕ್ಲಾಸ್ 12 ಮಾರ್ಕ್ ಶೀಟ್ ಅಂತ ಮತ್ತೊಂದು ಆಪ್ಷನ್ ಕಾಣುತ್ತೆ. ಆ ಆಪ್ಷನ್ನಲ್ಲಿ ಸ್ಟೇಟ್ ಅನ್ನುವ ಒಂದು ಆಪ್ಷನ್ ಇದೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಕರ್ನಾಟಕ ಸ್ಟೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ನಿಮಗೊಂದು ಆಪ್ಷನ್ ಕಾಣಿಸುತ್ತೆ. ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್, ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆಲ್ ಟಿಕೆಟ್ನಲ್ಲಿ ರಿಜಿಸ್ಟರ್ ಮಾಡಿರುವ ಹೆಸರನ್ನು ಹಾಕಬೇಕಾಗುತ್ತೆ. ಜೊತೆಗೆ ರೋಲ್ ನಂಬರ್ ಅಂದರೆ ಆಲ್ ಟಿಕೆಟ್ ನಂಬರ್ ಹಾಕಬೇಕಾಗುತ್ತೆ. ಜೊತೆಗೆ ಯಾವ ಇಯರ್ ಅಂತ ಹಾಕಬೇಕಾಗುತ್ತೆ, ಎಕ್ಸಾಮ್ ಬರೆದಿರುವಂತಹ ಇಯರ್. ಜೊತೆಗೆ ಮಂತ್, ಯಾವ ಮಂತಲ್ಲಿ ನೀವು ಎಕ್ಸಾಮ್ ಬರೆದಿದ್ದೀರಾ ಅನ್ನೋದನ್ನು ಕೂಡ ನೀವು ಹಾಕಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಗೆಟ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಆ ಗೆಟ್ ಡಾಕ್ಯುಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮಗೆ PUC ಮಾರ್ಕ್ಸ್ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನು ನೀವು ಈಸಿಯಾಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗೋಸ್ಕರ ನ್ಯೂಸ್ ಫಸ್ಟ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.